ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈ ವರ್ಷ KCETಗೆ ರೆಕಾರ್ಡ್ ಬ್ರೇಕಿಂಗ್ ಅಪ್ಲಿಕೇಶನ್. ಯಾಕಂತ ಹೇಳಿದ್ರೆ ಹಿಂದಿನ ವರ್ಷ KCETಗೆ ಒಂದು 2,80,000 ಇಂದ 3 lakh ವರೆಗೆ ಅಪ್ಲಿಕೇಶನ್ ಸಬ್ಮಿಟ್ ಆಗ್ತಾ ಇತ್ತು. ಬಟ್ ಈ ವರ್ಷ KCET 2024ಕ್ಕೆ 3,75,000 ಇಂದ 3,80,000 ಅಪ್ಲಿಕೇಶನ್ಸ್ ಆಲ್ರೆಡಿ ಸಬ್ಮಿಟ್ ಆಗಿವೆ. ಅಂದ್ರೆ ಅರೌಂಡ್ ಒಂದು 70 to 80,000 ಅಪ್ಲಿಕೇಶನ್ಸ್ ಜಾಸ್ತಿ ಸಬ್ಮಿಟ್ ಆಗಿದೆ ಈ ವರ್ಷ. ಇದಕ್ಕೆ ಕಾರಣ ಏನಂತ ಹೇಳಿದ್ರೆ ನಮ್ಮ KEದವರು ಚೇಂಜ್ ಮಾಡಿರುವಂತಹ ಒಂದು ರೂಲ್ಸ್. ಏನಂತ ಹೇಳಿದ್ರೆ ಹಿಂದಿನ ವರ್ಷಗಳಲ್ಲಿ ಯಾವ ವಿದ್ಯಾರ್ಥಿಗಳು ಈಗ ಎಂಜಿನಿಯರಿಂಗ್, ನಂತರ BSc ಅಗ್ರಿಕಲ್ಚರ್, ವೆಟರ್ನರಿ, ನರ್ಸಿಂಗ್ ಈ ಎಲ್ಲ ಕೋರ್ಸ್ಗಳಿಗೆ ಸಂಬಂಧಿಸಿದಂತೆ KCET ಎಕ್ಸಾಮ್ ಅನ್ನ ಬರೀತಿದ್ರು, ಅವರಷ್ಟೇ ಸ್ಟಾರ್ಟಿಂಗ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ತಿದ್ರು ಅಥವಾ KCETಗೆ ಅಪ್ಲಿಕೇಶನ್ ಹಾಕ್ತಿದ್ರು. ನಂತರ ಮತ್ತೆ ಯಾವ ವಿದ್ಯಾರ್ಥಿಗಳು ಮೆಡಿಕಲ್, ಡೆಂಟಲ್, ಆಯುಷ್, BPO, BPT, ಆರ್ಕಿಟೆಕ್ಚರ್ ಈ ಎಲ್ಲ ಕೋರ್ಸ್ ಅನ್ನ ಮಾಡ್ಬೇಕಂತಿದ್ರು. ಸೊ ಅಂತಹ ವಿದ್ಯಾರ್ಥಿಗಳು ನೆಕ್ಸ್ಟ್ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ರು. ಅಂದ್ರೆ ಅವರಿಗೆ ಸೆಪರೇಟ್ ಆಗಿ ಮತ್ತೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಅಥವಾ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಕೊಡ್ತಾ ಇದ್ರು, ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ. ಬಟ್ ಈ ವರ್ಷ ಒಂದು ರೂಲ್ಸ್ ಅನ್ನ ಚೇಂಜ್ ಮಾಡಿದ್ರು. ಏನು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಬೇಕಿದ್ರೆ ಮೆಡಿಕಲ್, ಡೆಂಟಲ್, ಆಯುಷ್, BPO, BPT ಯಾವುದೇ ಕೋರ್ಸ್ ಮಾಡ್ತಾ ಇರಲಿ, ಅವರು ಕೂಡ KEದವರು ನಡೆಸುವಂತಹ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿದ್ರೆ ಈಗಲೇ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿದ್ರು. ಇದರಿಂದ ಏನಾಯ್ತು ಅಂತ ಹೇಳಿದ್ರೆ KCET ಎಕ್ಸಾಮ್ ಅನ್ನ ಬರೆಯುವಂತಹ ವಿದ್ಯಾರ್ಥಿಗಳಂತೂ ಅಪ್ಲಿಕೇಶನ್ ಹಾಕ್ತಾರೆ. ಅದ್ರ ಜೊತೆಗೆ ಮೆಡಿಕಲ್, ಡೆಂಟಲ್ ಕೋರ್ಸ್ ಅನ್ನ ಮಾಡ್ಬೇಕಂತಿದ್ರು ಕೂಡ ಅವರು ಏನ್ ಮಾಡ್ತಾರೆ, ನೀಟ್ ಎಕ್ಸಾಮ್ ಬರೀತಾರೆ. ಬಟ್ KCET ಎಕ್ಸಾಮ್ ಬರೆಯಲ್ಲ ಹೆಚ್ಚಿನ ವಿದ್ಯಾರ್ಥಿಗಳು. ಬರೆಯೋದಕ್ಕೆ ಅವಕಾಶ ಇರುತ್ತೆ, ಬರೀಬೇಕು ಅಂತ ಹೇಳಿದ್ರೆ ಬರಿಬಹುದು. ಬಟ್ ಅದೇ ಮೆಡಿಕಲ್ ಕೋರ್ಸ್ ಅನ್ನ ಮಾಡ್ಬೇಕು ಅಂತ ಹೇಳಿದ್ರೆ ಅವ್ರು ಯಾಕೆ KCET ಎಕ್ಸಾಮ್ ಬರೀತಾರೆ. ಸೊ ಅವರು KCET ಎಕ್ಸಾಮ್ ಬರೆದಿದ್ರು ಕೂಡ KCETಗೆ ಅಪ್ಲಿಕೇಶನ್ ಹಾಕಿರ್ತಾರೆ. ಇದರಿಂದ ಏನಾಯ್ತು ಅಂತ ಹೇಳಿದ್ರೆ ನಂಬರ್ ಆಫ್ ಅಪ್ಲಿಕೇಶನ್ಸ್ ತುಂಬಾ ಜಾಸ್ತಿ ಆಯ್ತು. ಸರಿನಾ? ಹಾಗಂತ ಹಿಂದಿನ ವರ್ಷಗಳ ಕಂಪೇರ್ ಮಾಡಿದ್ರೆ ಪ್ರತಿ ವರ್ಷ ಏನಾಗುತ್ತೆ, ಕಾಂಪಿಟೇಷನ್ ಜಾಸ್ತಿ ಆಗೇ ಆಗುತ್ತೆ. ಸೊ ನೀವು ನಂಬರ್ ಆಫ್ ಅಪ್ಲಿಕೇಶನ್ ನೋಡಿಕೊಂಡು ಭಯ ಪಡೋದು ಬೇಡ ಅಂತ ಈ ವಿಡಿಯೋ ಮಾಡ್ತಿರೋದು. ಆದರೆ ಕಾಂಪಿಟೇಷನ್ ಹೆಚ್ಚಾಗೇ ಆಗುತ್ತೆ, ಮತ್ತೆ ಟೈಮ್ ತುಂಬ ಕಡಿಮೆ ಕೊಟ್ಟಿದ್ದಾರೆ ಈ ವರ್ಷ. ಸರಿನಾ? ಹಿಂದಿನ ವರ್ಷ ಕಂಪೇರ್ ಮಾಡಿರೋದು ತುಂಬ ಟೈಮ್ ಕಡಿಮೆ ಕೊಟ್ಟಿದ್ದಾರೆ. ಅರೌಂಡ್ ಒಂದು 7 to 8 days ಕಡಿಮೆ ಇದೆ ಈ ವರ್ಷ. ಅದಕ್ಕೋಸ್ಕರ ನೀವು ಪ್ರಿಪ್ರೇಷನ್ನ ತುಂಬ ಚೆನ್ನಾಗಿ ಮಾಡಿದ್ರೆ ಒಳ್ಳೆ ರ್ಯಾಂಕನ್ನು ಪಡೆದುಕೊಳ್ತೀರಾ. ಬಟ್ ಪ್ರಿಪ್ರೇಷನ್ ಚೆನ್ನಾಗಿ ಮಾಡಬೇಕು. ಯಾಕಂತ ಹೇಳಿದ್ರೆ ಎಕ್ಸಾಮ್ಗೆ ಟೈಮ್ ಕಡಿಮೆ ಇದೆ. ಸೊ ಈ ರೀತಿ ಯೋಚನೆ ಮಾಡ್ತಾನೆ, ಅಂದರೆ ಪ್ರಿಪ್ರೇಷನ್ ಮಾಡೋದು ಜಸ್ಟ್ ಯೋಚನೆ ಮಾಡ್ತಾನೆ ತುಂಬ ವಿದ್ಯಾರ್ಥಿಗಳು ಟೈಮ್ ವೇಸ್ಟ್ ಮಾಡ್ತಿರ್ತಾರೆ. ಸೊ ನೀವು ಟೈಮನ್ನು ವೇಸ್ಟ್ ಮಾಡದೆ ಅದೇ ಟೈಮನ್ನು ಕರೆಕ್ಟಾಗಿ ಯೂಸ್ ಮಾಡಿಕೊಂಡು ಪ್ರಿಪ್ರೇಷನ್ ನಡೆಸೋದು ಅಂತ ಹೇಳಿದ್ರೆ KCET ಒಳ್ಳೆ ರ್ಯಾಂಕ್ ಬರುತ್ತೆ. ನಂತರ ಇದಿಷ್ಟು ವಿಷಯ ಆಗಿತ್ತು. ವಿಡಿಯೋಸ್ ಆಗಿದ್ರೆ ಲೈಕ್ ಮಾಡಿ. ನಂತರ ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.